ನಮಗೆ ಬೇಕಾಗಿರೋದು ಸ್ಪಷ್ಟನೆ. ಇನ್ನೊಂದು, ನಾವು ಬಹಳ ಗೌರವ ಕೊಟ್ಟಿದ್ದೀವಿ ಅಂತಂದ್ರಲ್ಲ, ಗವರ್ನರ್ಗೆ ಅಡ್ಡ ನಿಂತು ಅಟ್ಯಾಕ್ ಮಾಡಿದ್ದು, ಅಗೌರವ ತೋರಿಸಿದ್ದು, ಇದು ಅದಾದ್ಮೇಲೆ ಅವರು ಮಂಡಿಸಿಲ್ಲ, ಪರವಾಗಿ ಇದ್ದೇವಲ್ಲ, ನಾವು ಅದರ ಪರವಾಗಿ ಇದ್ದೇವೆ. ಈಗ ಈಗಾಗಲೇ ತಾವು ಅವ್ರು ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ, ರಾಜ್ಯಪಾಲರ ಹತ್ರ ನಡ್ಕೊಂಡಿದ್ದ ಬಗ್ಗೆ ಜಾಯಿಂಟ್ ಸದನದಲ್ಲಿ ತಾವು ಈಗಾಗಲೇ ರೂಲಿಂಗ್ ಕೊಟ್ಟು ಅದನ್ನು ನೀತಿ ಸಮಿತಿಗೆ ಹೋಗ್ತೀನಿ ಅಂತ ಹೇಳಿದಿರಿ. ಅದಾದ್ಮೇಲೆ ಒಂದ್ಸಲ ರೂಲಿಂಗ್ ಆದ್ಮೇಲೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ತಾವು ಈಗಾಗಲೇ ಹೇಳಿದಿರಿ, ತಾವು ರೆಫರ್ ಮಾಡಿದ್ರಿ ಆಗಲೇ. ಏನಂತ ಮಾಡಿದ್ದಾರೆ? ಮಾತಾಡಿದ್ರಿ. ಒಂದ್ ನಿಮಿಷ ಬಿಡ್ರಿ, ಕೂಡ್ರಿ, ಏನು ತಲೆ ಕೆಟ್ಟೋಗಿದೆ ನೋಡಿ. ಒಂದ್ ನಿಮಿಷ, ನಾನೇನು ಹೇಳಿದೆ, ರಾಜ್ಯಪಾಲರ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ನಾನು ಕಾರ್ಯದರ್ಶಿ ಹೇಳಿದೆ, ಅವರೆಲ್ಲ ಸ್ಪೀಚನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿ ತೊಗೊಂಡ್ರು. ಮತ್ತು ನಾನು ಹೇಳಿದೆ, ಯಾರೋ ಒಬ್ಬ ಆಫೀಸ್ ಹೇಳಿದ್ರು, ಅದು ರೆಡ್ ಅಂಡ್ ರೆಕಾರ್ಡ್ ಅಂದ್ರೆ ಎಲ್ಲ ಓದಿದಂಗೆ ಅಂತ ನಾನು ಹೇಳಿದ್ದೀನಿ. ಸಂಪೂರ್ಣವಾಗಿ ಅದನ್ನು ರಾಜ್ಯಪಾಲರು ಓದಿದಂತೆ ಅರ್ಥ. ಮೊದಲನೇ ಪ್ಯಾರ ಓದಲಿ, ಲಾಸ್ಟ್ ಪ್ಯಾರ ಓದಲಿ, ಏನೋ ಮಾಡಲಿ, ಅವ್ರು ಓದಿದ್ರೆ ಅದು ರೆಡ್ ಅಂಡ್ ರೆಕಾರ್ಡ್ ಅನ್ನುವಂಥದ್ದು ನಾನು ಒಂದು ನಿರ್ಮಾಣ ಕೊಟ್ಟಿನಿ. ಓದಿದಾರ. ಮತ್ತು ಅದ್ರ ಮೇಲೆ ಚರ್ಚೆ ನಡೆದಿದೆ. ಈಗ ಅದ್ರ ಮೇಲೆ ಚರ್ಚೆ ಮಾಡಿದಾಗ ನಾನು ಡಿಸೋಜ್ ಅವರಿಗೆ ಕರೆದು ನೀವು ಅದ್ರ ಬಗ್ಗೆ ಮೂವ್ ಮಾಡಂತ ಹೇಳಿದ್ದೀನಿ. ಈಗ ಸಮಸ್ಯೆ ಏನು ಬಂತು, ಸಭಾನಾಯಕರ ನಿಮ್ಮ ಬಗ್ಗೆ ಅವ್ರು ಕೇಳ್ತಾರೆ, ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ ಹೇಳಿಬಿಡಿ. ಏನಂತ ಒಂದು ನಿಮಿಷ ನಾನು ಹೇಳಿದ್ದೀನಿ, ಅಲ್ಲಿ ಆಗಿರ್ತಕ್ಕಂಥ ರಾಷ್ಟ್ರಗೀತೆಗೆ ಅವಮಾನ ಆಗಿರ್ತಕ್ಕಂಥದ್ದು, ರಾಷ್ಟ್ರಗೀತೆ ಮಾಡಲಾರ್ದೆ ರಾಜ್ಯಪಾಲರು ಹೊರಗೋಗಿರ್ತಕ್ಕಂಥದ್ದನ್ನು 176, 163ಗೆ ಎಗ್ನೆಸ್ಟ್ ಆಗಿ ನಡ್ಕೊಂಡಿದ್ರು ಅಂತೇಳಿ ನಮ್ಮ ಭಾವನೆ ನಾವು ತಿಳಿಸಿದ್ದೀನಿ. ಅದರಲ್ಲಿ ನಮ್ದು ಏನೂ ತಪ್ಪಿಲ್ಲ. ಸಭಾಪತಿಗಳೇ, ಒಂದ್ ನಿಮಿಷ ಇರಿ. ಈಗಾಗಲೇ ತಾವು ರಾಜ್ಯಪಾಲ ಭಾಷಣ ಮೇಲೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರಿ, ಪ್ರಪೋಸ್ ಮಾಡೋದು ಸೆಕೆಂಡ್ ಮಾಡಿದ್ದಾರೆ. ಮತ್ತೆ ಅದ್ರ ಹಿಂದೆ ವಾಪಸ್ ಯಾಕೆ ಹೋಗ್ಬೇಕು ಅವರು? ಆಗ ನಿಮ್ಮ ತೀರ್ಮಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಾ? ಸಭಾನಾಯಕರು ಕ್ಲಾರಿಫೈ ಮಾಡಿದ್ದಾರೆ, ಈಗಲ್ಲಿ ಮಣ್ಣೆ ಮಾಡಿ ಅಂತ ಯಾವುದೇ ದಾಖಲೆ ಇದರಲ್ಲಿ ಇಲ್ಲ. ಇಲ್ಲಿ ಎಲ್ಲಿ ಹೇಳಿದ್ದಾರೆ ಮಣ್ಣೆ ಮಾಡಬಾರ್ದು ಅಂತ, ಮಾಡಿಲ್ಲ ಅಂತ ತಗೊಳ್ತಾರೆ. ನಾವೇನು ಮಾತಾಡಿದ್ರೆ ಎಲ್ಲಿ ಬೇಕಾದ್ರೆ ರೆಕಾರ್ಡ್ ನೋಡ್ಲಿ. ಈಗ ಅವಮಾನ ಮಾಡಿದಂತ ಕಾನೂನು ಸಚಿವರು ಇಲ್ಲೇ ಕುಳಿತಿದ್ರು, ಅವರು ಕೂಡ ಓಡಿ ಹೋದ್ರು ಅಂತ ಹೇಳಿದ್ರು ಗವರ್ನರ್ ಅವರನ್ನ. ಆಗ ನಾವು ಸ್ಪಷ್ಟ ಮಾಡಿದ್ದೇವೆ, ನಾವೆಲ್ಲೂ ಈ ವಿಚಾರವನ್ನ ವಿರೋಧ ಮಾಡಿಲ್ಲ. ತಾವು ಹೇಳಿದ್ರಿ ರೂಲ್ ಬುಕ್ ಅಲ್ಲಿ ಈ ರೀತಿ ಇದೆ, ಮೊದಲನೇ ಸಾಲು ಮತ್ತು ಕೊನೆಯ ಸಾಲನ್ನ ಹೇಳಿದ ಮೇಲೆ ಇಟ್ ಈಸ್ ರೆಡ್ ಅಂತೇಳಿ ನಾವು ಬರ್ಕೊಳ್ತೇವೆ ಅಂತ. 100% ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಆದ್ರೆ ಕಾನೂನು ಸಚಿವರು, ಸಭಾನಾಯಕರು ಆ ಮಾತುಗಳನ್ನು ಹೇಳಲಿಲ್ಲ. ಆದ್ರಿಂದ ಇದು ದ್ವಂದ್ವ ಹುಟ್ಟಿಕೊಂಡಿದೆ. ಈ ದ್ವಂದ್ವಕ್ಕೆ ಸ್ಪಷ್ಟನೆ ಬೇಕು, ನಿಂದನೆಯ ವಂದನೆಯ. ಇದನ್ನ ಹೇಳಿದ ಮೇಲೆ ನಾವು ನಿಮ್ಮ ತೀರ್ಮಾನದ ಪ್ರಕಾರ ನಾವು ನಡ್ಕೊಳ್ತೇವೆ. ನಮ್ದೇನಿದೆ, ಈಗ ನಾವು ಅವರ ಮಣ್ಣನ ವಿಷಯದ ಬಗ್ಗೆ ಮಾತಾಡಲಿಲ್ಲ, ರಾಷ್ಟ್ರಗೀತ ಬಗ್ಗೆ ವಿಷಯ ಬಂದಿದೆ. ಆ ರಾಷ್ಟ್ರಗೀತ ಆಗದೆ ಅವ್ರು ಹೊರಗೋಗಿರತಕ್ಕಂಥ ಮಾಡ್ಲಿಕ್ಕೆ ಕಾರಣ ಏನು? ಧಿಕ್ಕಾರ ಕೂರಲಿಕ್ಕೆ ಈಗ ಇದೆಲ್ಲ ಒಂದ್ ಸೆಕೆಂಡ್ ಇದೆಲ್ಲವನ್ನ ನಾನು ಕೇಳಿದ್ದೀನಿ, ಅವ್ರು ಮಾತಾಡಿದ್ದು ಕೇಳಿದ್ದೀನಿ, ತಾವು ಹೇಳಿದ್ದು ಕೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ನಾ ಏನು ಹೇಳಿದ, ಒಂದು ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರ ಅಥವಾ ಯಾವುದೇ ನ್ಯಾಯಾಲಯದ ನಡವಳಿಕೆಯನ್ನು ಕುರಿತು ಆರೋಪಿಸತಕ್ಕದ್ದಲ್ಲ ಅಥವಾ ಚರ್ಚೆಯನ್ನು ಪರಿಣಾಮಕಾರಿ ಮಾಡುವ ಉದ್ದೇಶಕ್ಕಾಗಿ ರಾಜ್ಯಪಾಲರ ಅಥವಾ ರಾಷ್ಟ್ರಾಧ್ಯಕ್ಷರ ಹೆಸರನ್ನು ಬಳಸತಕ್ಕದ್ದಲ್ಲ ಅಂತ ಏನಿದೆ, ಇದೆಲ್ಲ ಎಷ್ಟೊತ್ತಿಗೆ ಹೇಳಿದ್ರಲ್ಲ, ಇಲ್ಲಿ ಕ್ಲೋಸ್ ಅದು. ಯಾರು ಮಾತಾಡಲಿ, ಯಾರೇ ಮಾತಾಡಲಿ, ಅದು ಕ್ಲೋಸ್. ಯಾಕಂದ್ರೆ ರಾಜ್ಯಪಾಲರ ಬಗ್ಗೆ ಯಾರು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಬಿಡಿ, ದಯಮಾಡಿ ಸದನ ನಡೆಸು. ಒಂದೇ ನಿಮಿಷ ಸಭಾಪತಿಗಳು, ದಯಮಾಡಿ. ಅವರು ಹೇಳಿದ್ರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ ಅಂತ. ಒಂದ್ ನಿಮಿಷ,
ಸರ್ ಅದು ಒಂದ್ ನಿಮಿಷ explanation ಇರಿ. ಹೇಳ್ತೀನಿ. ಮಾತಾಡಿ ಅವರು. ಅವರಿಗೆ ನಮಗೂ ಕೊಡಿ ಸರ್. ಅವ್ರು ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ? ನೋಡಿ ನಾ ರಾಷ್ಟ್ರಗೀತೆಗೆ ಅಪಮಾನ ಕೇಳಿ ಇವರೇ ಸಭಾಧ್ಯಕ್ಷ ಹೇಳ್ರಿ ಅವ್ರು ಮಾತಾಡೋ ನಡುವೆ ಎದ್ದು ಮಾತಾಡೋ ಏನ್ ಕೇಳ್ತಾರೆ ಏನು ಹೊಲಸಾಟ ಇದು ಅವರಿಗೆ ಅವಕಾಶ ನೀವ್ಯಾಕೆ ಮಾತಾಡ್ತೀರಿ ಅವ್ರನ್ನ ಮಾತಾಡಕ್ ಕೊಟ್ಟಿನಿ ನೀವ್ಯಾಕೆ ಮಾತಾಡ್ತೀರಿ ಈಗ ಆರಾಮಿಲ್ಲ. ಸಭಾಧ್ಯಕ್ಷರೇ ದಯಮಾಡಿ ರಾಜ್ಯಪಾಲರು ಜೈ ಎಂದಂತ ಹೇಳಿ ಭಾಷಣ ಮಾಡಿ ಕೆಳಗೆ ಇಳಿದೋಗ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಾಗಿ ಮೊದಲು ಎದ್ದವರೇ ಕಾನೂನು ಸಚಿವರು ಎಲ್ಲರೂ ಕೂಡ ಅವ್ರನ್ನ ಹಿಂಬಾಲಿಸಿ ತಾವು ಕೂಡ ಹಿಂಬಾಲಿಸಿ ಹೋದಂಥ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನ ಫೋರ್ತ್ ವಿತ್ ಅವ್ರು ಜೈ ಎಂದ ತಕ್ಷಣ ಆ ರಾಷ್ಟ್ರಗೀತೆ ಆನ್ ಮಾಡಬೇಕಾದಂಥ ಕರ್ತವ್ಯ ಅಲ್ಲಿದ್ದ ವಿಧಾನಸಭೆಯಲ್ಲಿ ಇದ್ದಂಥ ಅಧಿಕಾರಿಗಳದ್ದು ಅಥವಾ ಯಾರ್ದೋ ಇತ್ತು. ಅವ್ರು ಮಾಡಿದ್ರೆ ಅವ್ರು ಎಲ್ಲಿದ್ರು ಅಲ್ಲೇ ನಿಲ್ತಾ ಇದ್ರು, ರಾಷ್ಟ್ರಗೀತೆ ಕೇಳ್ತಾ ಇದ್ರು. ಜೊತೆ ಎಲ್ಲರೂ ಹಿಂಬಾಲಿಸಿ ಹೋದ್ರಲ್ಲ, ಅವ್ರೆಲ್ಲರೂ ಅವಮಾನ ಮಾಡ್ದಂಗ ಅಲ್ಲೇ ಮಿಸ್ಟೇಕ್ ಮುಖ್ಯಮಂತ್ರಿಗಳಾದಿಯಾಗಿ ಅಲ್ಲಿ ಮಿಸ್ಟೇಕ್ ಆಗಿದೆ. ಅದನ್ನ ಸರ್ಟಿಫಿಕೇಟ್ ಕೊಡೋದು ಬೇಡ. ಅಲ್ಲಿ ನೋಡಿ ಇಲ್ಲಿ ಏನ್ ಮಾತಾಡಿದರೆ ನಮ್ದು ವಿಚಾರ ಇರ್ತಕ್ಕಂಥದ್ದು ರಾಜ್ಯಪಾಲರ ಫೋರ್ತ್ ವಿತ್ ನೀವೇನ್ ಹೇಳಿದಿರಿ, ನಾವು 100ಕ್ಕೆ 100 ಒಪ್ಪಿದ್ದೇವೆ ಭಾಷಣ. ಅವ್ರ ಭಾಷಣ ಪೂರ್ಣ ಮಾಡಿದ್ದಾರೆ ಅಂತಲೇ ಒಪ್ಪಿದ್ದೇವೆ. ಆದ್ರೆ ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ ಇದೆಯಲ್ಲ, ಈ ವಿಚಾರಕ್ಕೆ ಇವ್ರು ಜಸ್ಟಿಫಿಕೇಶನ್ ಕೊಡ್ಬೇಕು. ಸಭಾನಾಯಕರು ನಾನು ಹೇಳಿಲ್ಲ ಅಂದೆ 100 ಸರಿ ಹೇಳಿದ್ದಾರೆ. ಹೇಳಿಲ್ಲ ಅಂದ್ಮೇಲೆ ನಾನು ಈ ಪ್ರಿಂಟ್ ತರಿಸ್ದೆ. ಈ ಪ್ರಿಂಟ್ ತರಿಸಿದ ಮೇಲೆ ಓದಿದ ಮೇಲೆ ಅವ್ರು ಹೇಳಿಲ್ಲ ಅಂತ ಹೇಳಿದ್ರೆ ನಾವು ಅದೆಂಗೆ ಸೂಚನೆ ಆಗ್ತದೆ, ಅದೆಂಗೆ ಅನುಮೋದನೆ ಆಗ್ತದೆ ಅಂತ ಪ್ರಶ್ನೆ ಇಷ್ಟ ಇರ್ತದೆ. ಒಂದ್ ನಿಮಿಷ ಒಂದ್ ಸೆಕೆಂಡ್ ನೀವು ಒಂದ್ ನಿಮಿಷ ನೀವು ನನಗೆ ಕೊಡಿ, ಅದನ್ನ ನಾನು ಪರಿಶೀಲಿಸಿ ತೀರ್ಮಾನ ಮಾಡ್ತೀನಿ. ಅಲ್ಲಿವರೆಗೆ ಸೂಚನೆ ಆಗಂಗಿಲ್ಲ, ಮತ್ತೇನ್ ಮಾಡ್ಬೇಕಿಲ್ಲ, ಆಗಂಗಿಲ್ಲ, ಅನುಮೋದನೆ ಆಗಂಗಿಲ್ಲ. ಹಂಗೆ ಇದು ತೀರ್ಮಾನ ಆಗ್ಬೇಕಲ್ಲ. ಸರ್ ಇಲ್ಲಿ ಹೇಳಿರ್ತಕ್ಕಂಥ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.